ಇಲ್ಲ ಎಲ್ಲರೂ ಪರಿಸರ ಮೇಲೆ ಕಾಳಜಿ ತಗೊಂಡ ಪ್ರತಿಯೊಂದು ಗಿಡವನ್ನ ನೆಡೋದ್ರಿಂದ ಈ ನಿಮ್ಗೆಲ್ಲರಿಗೂ ಗೊತ್ತೈತಿ ಎಷ್ಟು ಪೊಲ್ಯೂಷನ್ ಆಗತೈತಿ. ವಾಯು ಮಾಲಿನ್ಯ, ಜಲ ಮಾಲಿನ್ಯ ಇವೆಲ್ಲದಕ್ಕೂ ಕಾರಣ ನಾವು ಮಾಡ್ತಕ್ಕಂಥ ಅರಣ್ಯ ನಾಶ ಮತ್ತು ಈ ಗಿಡಗಳನ್ನ ಕಡಿಯೋದ್ರಿಂದ. ಸೊ ಈ ನಾಶ ಒಮ್ಮೆ ಕೆಲವೊಮ್ಮೆ ಅನಿವಾರ್ಯ ಆಗ್ತೈತಿ. ನಾವೊಂದು ಮನಿ ಹಚ್ಬೇಕಾಗಿರ್ತೀವಿ, ಮಣಿ ಕಟ್ಟಬೇಕಾಗಿರ್ತೈತಿ, ಅಲ್ಲಿ ಗಿಡ ಇರ್ತೈತಿ, ಅವ್ನು ತೆಗಿಲಾರ್ದ ನಾವು ಮಣಿ ಕಟ್ಟಕ್ಕಾಗಲ್ಲ. ಅಂಥ ಟೈಮ್ದಾಗ ಗಿಡ ತೆಗೆದಿರ್ತೀವಿ. ಅದೇ ಗಿಡ ತೆಗ್ದೀವಿ ಅಂತೇಳಿ ನಾವು ನಾಶ ಮಾಡಿದಂತ ಹಂಗಲ್ಲ, ಮತ್ತೊಂದು ಗಿಡ ನಾವು ನೆಡೋದ್ರಿಂದ ಅದನ್ನ ಫುಲ್ಫಿಲ್ ಮಾಡಿದಂಗೆ ಆಗುತ್ತೆ. ಸೊ ದಯವಿಟ್ಟು ಎಲ್ಲರೂ ಅತಿ ಹೆಚ್ಚು ಗಿಡಗಳನ್ನ ಕಡಿಯೋ ಸಂದರ್ಭ ಬಂದ್ರೆ ಕಡೀರಿ. ಅನಾವಶ್ಯಕವಾಗಿ ಕಡಿಯೋದನ್ನ ನೀವು ವಿರೋಧ ಮಾಡಿ ನೀವು ಕಡ್ಲಕ್ಕೂ ಹೋಗ್ಬೇಡ್ರಿ. ಯಾರಾದ್ರೂ ಕಡಿತಿದ್ರೆ ಅವ್ರಿಗೆ ಹೇಳ್ರಿ. ಒಮ್ಮೊಮ್ಮೆ ನುಸ್ತಾ ಟಂಗಿಗಳನ್ನ ಸವರಿದ್ರೆ ಅಷ್ಟೇ ಅದು ಅನುಕೂಲ ಆಗಿರ್ತೈತಿ. ಅವ್ರು ಏನು ಮಾಡ್ತಾರ, ಕಡ್ಗಿ ಆಸೆಕ್ಕಾಗಿಯೋ ಅಥವಾ ಅದು ಮಾರಕ್ಕಾಗಿಯೋ ಅಂತೇಳಿ ಏನು ಮಾಡ್ತಾರೆ, ಗಿಡನ ಬಡಿಗೆ ಬಿಡ್ತಾರೆ. ಒಮ್ಮೆ ಗಿಡ ಹೋಯ್ತಂದ್ರೆ ಒಂದು ಲಾಸ್. ಅಷ್ಟೋ ವರ್ಷಗಳಿಂದ ಬೆಳೆದಿರ್ತೈತಿ. ನಮ್ಗೆ ಆಕ್ಸಿಜನ್ ಪ್ರೊಡ್ಯೂಸ್ ಮಾಡೋದ್ರಿಂದ ನೀವೆಲ್ಲ ಸೈನ್ಸ್ದಾಗ ಓದಿರಿ, ನಿಮ್ಗೆ ಗೊತ್ತೈತಿ. ಮತ್ತು ಈಗ ನೀವು ಪ್ರತಿಯೊಂದು ಸಲ ನಾವು ಗಿಡಗಳನ್ನ ಕಡ್ಕೋತ ಹೋದ್ರೆ ನಮ್ಗೆ ಆಕ್ಸಿಜನ್ ಬರೋದಿಲ್ಲಿಂದ. ಆಕ್ಸಿಜನ್ ಅಲ್ಟರ್ನೇಟಿವ್ ವೇ ಯಾವುದೂ ಇಲ್ಲ. ಹೊಳ್ಳಿ ನಮ್ಗೆ ಗಿಡ ಹಚ್ಚಿದ್ರೆ ಗಿಡದಿಂದನೇ ಆಕ್ಸಿಜನ್ ಬರ್ತೈತಿ. ಹಂಗಂತೇಳಿ ನಾವು ಏನು ಮಾಡತ್ತೀವಿ, ಎಲ್ಲರೂ ಗಿಡ ಕಡಿಯವ್ರು ಆದ್ರಂದ್ರೆ ಹಚ್ಚವ್ರು ಯಾರ. ಸೊ ಅದಕ್ಕೆ ಎಲ್ಲರೂ ಪ್ರತಿಯೊಬ್ಬರು ತಮ್ಮ ಕಾಳಜಿ ವಹಿಸ್ಕೊಂಡ, ನಮಗೆ ನಾವು ಎಲ್ಲ ಕೆಲಸದವ್ರು, ನಮಗೆಲ್ಲ ಇಷ್ಟೆಲ್ಲ ಗಿಡ ಹಚ್ಲಕ್ಕಂತೂ ಆಗಂಗಿಲ್ಲ. ಸೊ ನಾವೇನು ಮಾಡ್ತೀವಿ, ಇವಂಥ ಸರ್ಗಳಂತ ಹೆಲ್ಪ್ ತೊಗೊಂಡ ನಿಮಗೆಲ್ಲರಿಗೂ ಕೊಡೋದ್ರಿಂದ ನೀವು ಈಗ ನಾವಾದ್ರೆ ಒಂದು 10-15 ಗಿಡ ಹಚ್ಬೋದು, ನಮ್ಗೆ ಸಾಕಾಗ್ತೈತಿ. ಯಾಕಂದ್ರೆ ಅಡ್ಡಬೇಕು, ಕಿಣಿ ತೆಗಿಬೇಕು, ಹಚ್ಚಬೇಕು, ಭಾಳ ಪ್ರೊಸೆಸ್ ಐತಿ. ನಮ್ಗೆ ಹೆಂಗ ನಾವು ಕೆಲಸ ಅಂದ್ರೆ ಆಗಂಗಿಲ್ಲ. ಸೊ ನಿಮ್ಗೆ ಎಲ್ಲರಿಗೂ ಕೊಡೋದ್ರಿಂದ ಪ್ರತಿಯೊಬ್ಬರು ಒಂದೊಂದು ಗಿಡ ಹಚ್ಚಿದ್ರೆ ಈಗ 100 ಗಿಡ ಹಚ್ತಾವೆ. ಹಂಗೆ ನಾವು 10 ಗಿಡ ಹಚ್ಚೋದ್ರಿಂದ ನಾವು ಪಟ್ಟಿ ಹೋದ್ರೆ 100 ಗಿಡ ಹಚ್ಬೋದು ಅಂತ ಉದ್ದೇಶ ಇಟ್ಕೊಂಡು ನಾವು ಏನು ಮಾಡೀವಿ, ಸರ್ಗಳು ಹೆಲ್ಪ್ ತೊಗೊಂಡು ನಿಮ್ಗೆ ಗಿಡಗಳನ್ನ ಕೊಟ್ಟಿವಿ. ಮತ್ತು ಒಬ್ಬೊಬ್ರು ನೀವು ನಮ್ಮ ಬೇರು ಗಿಡ ಮಾಡ್ತೀವಿ, ನಮಗೆ ಇದು ಬೇರೆ ಗಿಡ ಮಾಡ್ತೀವಿ, ಮತ್ತೊಂದು ಗಿಡ ಮಾಡ್ತೀವಿ ಅಂತೇಳಿ ಕಿಸಿನ ಬೇಜಾರಾಗಲಾರ್ದ ನಾವು ಸಮಾಜಕ್ಕಾಗಿ ಒಂದು ಗಿಡ ಹಚ್ಚಿ ಗಿಡದಿಂದ ನಾವು ಉಪಯೋಗ ತಗೊಳ್ಳೋಣ, ಅದ್ರ ಪರಿಸರ ಬೆಳೆಸೋಣ ಅನ್ನೋ ಥಾಟ್ ಮೈಂಡ್ ಒಳಗೆ ಇಟ್ಕೊಂಡು ನೀವು ಎಲ್ಲರೂ ಗಿಡ ಹಚ್ಚಿರಿ ಅಂದ್ರೆ ಎಲ್ಲ ಗಿಡ ಬೆಳೆಸ್ರಿ. ಹಚ್ಚಿ ಬಿಡೋದು ಅಷ್ಟೇ ಅಲ್ಲ, ಫಸ್ಟ್ ಅದಕ್ಕೆ ಎಲ್ಲರೂ ನೀರು ಹಾಕ್ಬೇಕು. ಒಂದು 2-3 ದಿನಕ್ಕೆ ಒಂದ್ಸಾರಿ ಆದರೂ ಅಟ್ಲೀಸ್ಟ್ ನೀರು ಹಾಕಿದ್ರೆ ಸ್ವಲ್ಪ ದೊಡ್ಡದಾಗುತ್ತಕ್ಕ. ದೊಡ್ಡದಾಗಿಂದ ನೀವು ಬಿಟ್ಟರು ತಾನ ಮಳೆ ಮೇಲೆ ಬೆಳಿತೈತಿ. ಮತ್ತು ಯಾರು ಯಾವ ಗಿಡನೂ ಒಂದು ಗಿಡನೂ ವೇಸ್ಟ್ ಮಾಡಾಕೋಬೇಡ್ರಿ. ಪ್ರತಿಯೊಂದು ಗಿಡನೂ ಹಚ್ಚಿರಿ, ಪ್ರತಿಯೊಂದು ಗಿಡನೂ ಬೆಳೆಸ್ರಿ. ಅದು ಬೆಳೆಯೋದ್ರಿಂದ ನಿಮ್ಗೆ ಹೆಮ್ಮೆ ಸಿಗ್ತೈತಿ. ಇಷ್ಟು ಹೇಳಿ ನಾನು ಮಾತು ಮುಗಿಸ್ತೀನಿ.